ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವಿವತ್ತು ಬೆಳಗ್ಗೆನೇ ಹೊರಟಿರೋದು ಕೋಟೆ ನಾಯಕನಹಳ್ಳಿ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ. ಸೊ ಆನ್ ದ ವೇ ಇಲ್ಲಿ ನಂದನ ಡೆಲಿಕೇಸಿಯಲ್ಲಿ ಟಿಫನ್ಗೆ ಅಂತ ಒಂದು ಬ್ರೇಕ್ ಕೊಟ್ವಿ. ಸೊ ಅಮಾವಾಸ್ಯೆಗೆ ದೇವಿಯ ದರ್ಶನ ಮಾಡಬೇಕು ಅಂತ ಸ್ವಲ್ಪ ಬೇಗನೆ ಬಿಟ್ವಿ. ಸೊ ಬೇಗ ಬಿಟ್ಟಿರೋ ಕಾರಣ ಟಿಫನ್ ಈಚೆ ಕಡೆ ಮಾಡೋಣ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತೀವಿ. ಸೊ ನಮ್ಮನೇಲಿ ಫಸ್ಟ್ ತೊಗೊಂಡಿದ್ದೆ ಎಲ್ಲರೂ ವಡ ಅಂದರೆ ಫಸ್ಟು ಫೇವ್ರೆಟ್ ಎಲ್ರಿಗೂ. ಸೊ ನಮ್ಮ ತಾತಗಂತೂ ಸಾಂಬಾರು ಡಿಪ್ಪಲ್ಲಿ ವಡ ತಿನ್ನೋದಂತ ತುಂಬ ಇಷ್ಟ. ಸೊ ವಡ ದೋಸೆ ಎಲ್ಲ ನೋಡಿದ್ವಲ್ಲ, ತಿಂದ್ಕೊಂಡು ನಾವಿನ್ನು ಟೆಂಪಲ್ ಕಡೆ ಹೊರಟ್ವಿ. ಈ ಟೆಂಪಲ್ ಬರೋದು ನಿಮಗೆ ತಿಪ್ಟೂರು ಹತ್ರ. ಸೊ ಕಲ್ಪತರುನಾಡು ಅಂತ ಅನ್ಸ್ಕೊಂಡಿರೋ ತುಮಕೂರು ಕಡೆ ನಮ್ಮ ಪಯಣ. ಸೊ ನೋಡ್ಬೋದು ನೀವು, ಕಲ್ಪತರುನಾಡು ಅಂದರೆ ಆಬ್ವಿಯಸ್ಲಿ ಎಷ್ಟು ಕೋಕೋನಟ್ ಟ್ರೀಸ್ ಅಂತ ತೆಂಗಿನ ಮರಗಳಿದ್ದಾವೆ. ಬೆಳಗ್ಗೆನೇ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಟೆಂಪಲ್ನ ಒಂದು 11 o'clock ಅಷ್ಟರಲ್ಲಿ ರೀಚ್ ಆದ್ವಿ. ಬಿಕಾಸ್ 12 ಅಥವಾ 1 o'clock ಒಳಗಡೆ ಅಮಾವಾಸ್ಯೆ ಆಗೋಗ್ತಾಯಿತ್ತು. ಸೊ ಟೆಂಪಲ್ನ ರೀಚ್ ಆಗೋಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ನೋಡಿ 10:30, 11 ಆಗಿತ್ತು. ಇನ್ನು ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ಇದು 1915 ಸೋಮಣ್ಣ ಶೆಟ್ಟಿ ಅನ್ನೋರು ಇದನ್ನು ಬಾದಾಮಿಯಿಂದ ತಂದು ಈ ವಿಗ್ರಹನ ಇಲ್ಲಿ ಸ್ಥಾಪನೆ ಮಾಡಿರೋದು. ಇದಕ್ಕೆ ತುಂಬ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ಬರೀ 100 years ಅಲ್ಲ, ಇದಕ್ಕೆ 7th century ಇನ್ಫಾರ್ಮೇಷನ್ ಕೂಡ ಇದನ್ನು ನಾವು ತಿಳ್ಕೊಳ್ಬೋದು ಇದರಲ್ಲಿ. ಇದು 7ನೇ ಶತಮಾನದಲ್ಲಿ ಕೂಡ ಈ ವಿಗ್ರಹದ ಉಲ್ಲೇಖ ಕೂಡ ವೇದಗಳಲ್ಲಿದೆ. ಸೊ ಇಷ್ಟು ಸಾವಿರಾರು ವರ್ಷದ ಹಳೆ ಒಂದು ದೇವಸ್ಥಾನ ಹೊಸದೇ ಇರ್ಬೋದು, ಬಟ್ ಇದಕ್ಕೆ ವಿಗ್ರಹಕ್ಕೆ ತುಂಬ ಸಾವಿರಾರು ವರ್ಷದ ಹಳೆಯ ಇತಿಹಾಸ ಇದೆ. ಸೊ ಈ ದೇವಿಯ ದರ್ಶನ ಮಾಡೋಣ ಅಂತ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ದೇವಸ್ಥಾನ ನಿಮ್ಗೇನು ತೋರಿಸ್ತಾ ಇದ್ದೀನಿ ಹೊರಗಡೆ, ಇದು ಪ್ರಾಕಾರ ಅಂತಾರಲ್ಲ ಅದು. ರೀಸೆಂಟಾಗಿ ಇದನ್ನು ರಿನೋವೇಟ್ ಮಾಡಿದ್ದಾರೆ ಮತ್ತು ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಫಸ್ಟು ದೇವಿಗೆ ಪೂಜೆ, ಆನಂತರ ನಾವು ನಮ್ಮ ಪೂಜೆ ಅಂದರೆ ಅರ್ಚನೆ ಪೂಜೆ ಮಾಡಿಸೋದು. ಇದು ಮೇನ್ ಪೂಜೆ. ಟೆಂಪಲ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಟೆಂಪಲ್ನ ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ. ಸೊ ಮಾರ್ನಿಂಗಿಂದ ಆಫ್ಟರ್ನೂನ್ 3:30ವರೆಗೂ ಕಂಟಿನ್ಯೂಸ್ ಓಪನ್ ಇರುತ್ತೆ. ನೀವು ಯಾರಾದರೂ ಬೆಂಗಳೂರಿಂದ ಬರೋರಿದ್ದರೆ ಆರಾಮಾಗಿ ಬರ್ಬೋದು. ಸೊ ಟೆಂಪಲ್ಗೆ ಟೈಮಿಂಗ್ಸ್ ಇದು ಆಗಿರುತ್ತೆ. ಅಮಾವಾಸ್ಯೆ ದಿವಸ ಅದರಲ್ಲೂ ರಾಹು ಕಾಲದಲ್ಲಿ ನೀವು ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಖಂಡಿತ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ನೆರವೇರುತ್ತೆ. ನನಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಹೋಗಿ ಬಂದಮೇಲೆ. ಸೊ ಅಗೇನ್ ಇಟ್ಸ್ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಕೆಲವೊಂದು ಜಾಗದಲ್ಲಿ ನಮಗೆ ತುಂಬ ದೈವ ಭಕ್ತರಾಗಿದ್ದರೆ ನಮಗೆ ಅದ್ರದ್ದು ಇಂಪಾರ್ಟೆನ್ಸ್ ಖಂಡಿತ ಗೊತ್ತಾಗುತ್ತೆ. ಸೊ ದೇವಿಯ ದರ್ಶನ ಮುಗಿಸ್ಕೊಂಡು ಸೊ ಲಂಚ್ ಟೈಮ್ ಆಗಿತ್ತು. ನಾವು ಬಂದಿದ್ದು ಯಾವುದೋ ಉಡುಪಿ ಡೆಲಿಕೇಸಿನೂ ಯಾವುದೋ ಆನ್ ದ ವೇ ರೈಟ್ ಸೈಡಲ್ಲಿ ಬರುತ್ತೆ. ಇದು ಬ್ಯಾಂಗ್ಳೂರಿಗೆ ಬರ್ತಾ. ಪೇಂಟಿಂಗ್ ನೋಡಿ ಚೆನ್ನಾಗಿತ್ತು ಅಂದ್ಬಿಟ್ಟು ಪೇಂಟಿಂಗ್ನ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ನಾವಿಲ್ಲಿ ಊಟಕ್ಕೆ ಹೇಳಿದ್ದು ಮಶ್ರೂಮ್ ಪೆಪ್ಪರ್ ಡ್ರೈ, ಆಮೇಲೆ ಆ್ಯಸ್ ಯೂಶ್ವಲ್ ಗೋಬಿ ಮಂಚೂರಿ, ಪನ್ನೀರ್ ಕಬಾಬ್, ಮತ್ತು ಆಬ್ವಿಯಸ್ಲಿ ಬಿಸಿಲಿದ್ದಿದ್ದರಿಂದ ಎಲ್ಲರೂ ಒಂದೊಂದು ಲೋಟ ಮಜ್ಜಿಗೆ ಹೇಳಿದ್ವಿ, ಬಟರ್ ಮಿಲ್ಕು, ಆಮೇಲೆ ರೋಟಿ ಮತ್ತು ರೋಟಿಗೆ ಗ್ರೇವಿ, ಮಶ್ರೂಮ್ ಗ್ರೇವಿ ಮತ್ತು ಪನ್ನೀರ್ ಗ್ರೇವಿ ಏನೋ ತೊಗೊಂಡ್ವಿ. ಲಾಸ್ಟಲ್ಲಿ ರೈಸ್ ಮತ್ತು ರಸಮ್ ಇದನ್ನು ತಿಂದ್ಕೊಂಡು ಹೊರಟ್ವಿ. ಮಾರ್ನಿಂಗ್ ಟಿಫನ್ ಮಾಡಿದ್ವಲ್ಲ, ಅಲ್ಲಿ ಕಾಫಿ ತುಂಬ ಚೆನ್ನಾಗಿತ್ತು. ಸೊ ಮತ್ತೆ ಊಟ ಆದಮೇಲೆ ಕಾಫಿಗೆ ಬ್ರೇಕ್ ನಿಲ್ಲಿಸಿದ್ದಾರೆ ನೋಡಿ. ನಮ್ಮ ತಾತಾಗಂತೂ ಬೇಜಾರು ಆಗದಿರೋದು ಹೆಚ್ಚು. ಕಾಫಿ ಆದಮೇಲೆ ಬಾಳೆಹಣ್ಣು ಇದನ್ನೇ ರೇಗಿಸ್ಕೊಂಡು ಕೂತಿದ್ವಿ. ಊರಿಗಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಹೋದರೂ ಏನಾನ ತಿನ್ನೋಕೆ ಕೊಡ್ತಾ ಇರಬೇಕು. ಅದೇ ಅಂತೆ ಟ್ರಿಪ್ಪು. ಸೊ ನಾನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಸೊ ಅದಾದಮೇಲೆ ಈವ್ನಿಂಗ್, ಇದು ನೆಕ್ಸ್ಟ್ ಡೇ ಈವ್ನಿಂಗ್, ಅವತ್ತು ಈವ್ನಿಂಗ್ ಅಲ್ಲ, ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ಎಲ್ಲೋ ಹೊರಗಡೆ ಹೋಗ್ತಾಯಿದ್ವಿ. ಬಟ್ ಆನ್ ದ ವೇ ನಮಗಿದು ಟೆಂಪಲ್ ಸಿಕ್ತು. ಸೊ ಆಂಜನೇಯದು ಟೆಂಪಲ್ ಇದು. ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅವತ್ತೇನೋ ಒಂದು ಮಿಷನ್ ಇತ್ತು. ಅಲಂಕಾರ ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ಅಗೇನ್ ಇಟ್ಸ್ ನೆಕ್ಸ್ಟ್ ಡೇ. ಸೊ ಇದೊಂದು 3-4 ಡೇಸ್ದು ನಾನು ಕಂಬೈನ್ ಮಾಡಿ ಹಾಕಿದ್ದೀನಿ ವೀಡಿಯೋಸು. ಸೊ ನಾವು ಮೆಟ್ರೋಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ನಲ್ಲ ಟ್ಯಾಬ್ ತೊಗೊಂಡ್ವಿ ಅಂತ, ಆ ಟ್ಯಾಬ್ನ ಎಕ್ಸ್ಚೇಂಜ್ ಮಾಡೋಕ್ಕೆ. ಸೊ ತುಂಬ ದೂರ ಇತ್ತು. ಲಾಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗಿದ್ದಿದ್ದು, ಪಾರ್ಕಿಂಗ್ ಕೂಡ ಪ್ರಾಬ್ಲಮ್ ಆಗಿತ್ತು ಅನ್ನೋ ಕಾರಣಕ್ಕೆ ಆರಾಮಾಗೆ ಮೆಟ್ರೋಲ್ ಹೋಗೋಣ, ಒಂದು 1/2 hour ತೊಗೊಳುತ್ತೆ, ಕುತ್ಕೊಂಡು ಹೋಗ್ಬೋದು ಅಂದ್ಕೊಂಡು ನಾವು ಮೆಟ್ರೋಲ್ ಬಂದ್ವಿ. ಸೊ ಅವತ್ತು ಸ್ಯಾಟರ್ಡೇ ಆಗಿತ್ತು. ಎವ್ರಿ ಸ್ಯಾಟರ್ಡೇನೇ ನಾವು ಆ ಪ್ಲೇಸ್ಗೆ ಹೋಗೋಕ್ಕೆ, ಅದೇನು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಎವ್ರಿ ಸ್ಯಾಟರ್ಡೇನೇ ಹೋಗ್ತಾಯಿದ್ವಿ.
ಫುಲ್ ಡೇ ಆ ಪ್ಲೇಸ್ಗೆ ಹೋಗಿ ಬರೋದೇ ಆಗ್ತಾಯಿತ್ತು, ಹಾಗಾಗಿತ್ತು. 4 ಟೈಮ್ಸ್ ನಾವು ಹೋಗಿರೋದು. ಇದನ್ನೆಲ್ಲ ಎಲ್ಚೇನಹಳ್ಳಿ ಸೊ ಎಲ್ಚೇನಹಳ್ಳಿಗೆ ನಾವು ಇಲ್ಲಿಂದ ಶ್ರೀರಾಮ್ಪುರ ಇಂದ ಮೆಟ್ರೋ ಸ್ಟೇಷನಿಂದ ಹೋಗಿದ್ದು. ಅಲ್ಲಿಂದ 2 ವೀಲರ್ನ ಸ್ಟಾಪ್ ಮಾಡಿ ಅಲ್ಲಿಂದ ಹೋದ್ವಿ. ಸೊ ನನ್ನ ಮಗಗೂ ಒಂದು ಚೇಂಜ್ ಇರುತ್ತೆ, ಯಾವಾಗಲೂ ಕಾರು ಬೈಕಲ್ಲೇ ಓಡಾಡ್ತಾ ಇರ್ತಾನೆ ಅಂದ್ಬಿಟ್ಟು ಸೊ ಮೆಟ್ರೋಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. 5 ಮಿನಿಟ್ಸ್ ಇದೆ. ಖಾಲಿ ಇತ್ತು ಮೆಟ್ರೋ, ಪೀಸ್ಫುಲ್ ಆಗಿತ್ತು ಮೆಟ್ರೋ ಸ್ಟೇಷನ್. ಜಾಸ್ತಿ ಕ್ರೌಡೆಡ್ ಅಂತ ಅಂದರೆ ನಮಗೆ ಮೆಜೆಸ್ಟಿಕ್ ಅಂತ ಅನಿಸುತ್ತೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹೆವಿ ಕ್ರೌಡ್ ಇರುತ್ತೆ ಕಂಪೇರ್ ಟು ಅದರ್ ಮೆಟ್ರೋ ಸ್ಟೇಷನ್ಸ್. ನೀವು ಯಾರಾದರೂ ಡೈಲಿ ಮೆಟ್ರೋಲ್ ಓಡಾಡೋರಾಗಿದ್ದರೆ ಕಮೆಂಟ್ ಮಾಡಿ. ಮೆಟ್ರೋ ನಿಮಗೆ ಕನ್ವೀನಿಯೆಂಟಾ, ಈಸಿನಾ, ಅಥವಾ ತುಂಬ ಹೆಕ್ಟಿಕ್ಕಾ, ಯಾವ ಥರ ಅನಿಸುತ್ತೆ ಅಂತ. ನಾವು ಯಾವಾಗಲೂ ಒಂದು ಸತಿ ಓಡಾಡೋದ್ರಿಂದ ನಮಗೆ ಕನ್ವೀನಿಯೆಂಟ್ ಮತ್ತು ಓಕೆ ಅಂತ ಅನಿಸುತ್ತೆ. ನಮ್ಮ ಶಾಪ್ ಇದ್ದಿದ್ದು ಮೆಟ್ರೋ ಸ್ಟೇಷನಿಂದ ಒಂದು 200 ಮೀಟರ್ಸ್ ಡಿಫ್ರೆನ್ಸಲ್ಲಿ. ಸೊ ಅದಕ್ಕೆ ನಮಗೆ ಮೆಟ್ರೋ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾವು ಮೆಟ್ರೋಲ್ ಬಂದ್ವಿ. ಏನಂದರೆ ಸೀಟ್ ಸಿಕ್ಕರೆ ಪರವಾಗಿಲ್ಲ, ಬಟ್ 1/2 ಅವರ್ 3/4 ಅವರ್ ನಿಂತ್ಕೊಂಬರೋದು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನಾವಲ್ಲಿಂದ ನಾವು ಹೋಗಬೇಕಾಗಿರೋ ಶಾಪ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ಮತ್ತೆ ಗಾಡಿ ತೊಗೊಂಡು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಇಲ್ಲಿ ಇರ್ಲಿಕಾಯ್ದು ಸೋಡಾ ಮಾಡ್ತಾರೆ. ಸೊ ಇದು ರೆಗ್ಯುಲರಾಗಿ ನಾವು ಇಲ್ಲಿ ತೊಗೊತೀವಿ. ಅಂದರೆ ನಮ್ಮ ಮನೆಯವ್ರಿಗೂ ಇಷ್ಟ, ನಮ್ಮ ತಾತಂಗೂ ಇಷ್ಟ. ಸೊ ಇದು ಅವರಿಗೆ ಪಾರ್ಸೆಲ್ ಮಾಡಿಸ್ಕೊಳೋಣ ಅಂತ ಇಲ್ಲಿ ಒಂದು ಸ್ಟಾಪ್ ಕೊಟ್ವಿ. ಏರ್ಲಿಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ ಸೋಡಾ ಅದಕ್ಕೆ ಮಿಕ್ಸ್ ಮಾಡೋದ್ರಿಂದ. ಸೊ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಎಕ್ಸಾಕ್ಟ್ಲಿ ನಿಮಗೆ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಬ್ಯಾಕ್ ಸೈಡೇ ಬರುತ್ತೆ. ಕಿರಣ್ ಕೂಲ್ ಪಾಯಿಂಟ್ ಅಂತೇನೋ ಬರುತ್ತೆ. ನಮ್ಮ ಸಂಡೇ ನೆಕ್ಸ್ಟ್ ಡೇ ಅಂದರೆ ಆ್ಯಸ್ ಯೂಶ್ವಲ್ ನಾನ್ ವೆಜ್ ಮಾಡ್ಕೊಂಡು ಹೊರಗಡೆ ಬಂದಿದ್ವಿ. ಮನೆಯಿಂದ ಮಾಡಿಕೊಂಡು ಊಟ ಎಲ್ಲ ಆಗಿ ಆರಾಮಾಗಿ ಕೂತಿದ್ವಿ. ಇದು ದೇವನಹಳ್ಳಿ ಸೈಡ್ ಎಲ್ಲೋ ಬರುತ್ತೆ ಯಾವುದೊಂದು ಪ್ರಾಪರ್ಟಿ. ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಟೈಮ್. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಬಾಯ್.